ಹುಣಸೆ ಹುಳಿ ಹಾಕ್ಕೊಂಡ್ರೆ ಮೀನು ಟೇಸ್ಟೇ ಬೇರೆ. ಸುಮಾರು ದಿನಗಳ ಕನಸು ಇನ್ನು ನನಸಾಗಿದೆ. ಇಲ್ಲಿರುವ ಸ್ನೇಹ ಸಮ್ಮಿಲನ ನೋಡಿ ಭಾಳ ಖುಷಿಯಾಯಿತು. ಆದಷ್ಟು ನಮ್ಮ ಕನ್ನಡ ಹುಡುಗರನ್ನ ಬೆಳೆಸಿ ಅಂತ ಹೇಳ್ತಾ ಸೂಪರ್. ಕನ್ನಡ ಪಾಕಶಾಲೆಗೆ ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆ ಕನಸು ನಂದು ಈಡೇರಿದೆ ಅನಿಸುತ್ತೆ. ಆಲ್ ದ ಬೆಸ್ಟ್ ಕನ್ನಡ ಪಾಕಶಾಲೆ. ಅಂಟಮ್ಮ ಇವತ್ತು ಸ್ಪೆಷಲ್ ಏನು? ಬೆಳ್ಳುಳ್ಳಿ ಫಿಶ್ ತವಾ ಫ್ರೈ. ನಮ್ಮಳ್ಳಿಗೆ ಚಂದ ಬಾಗೂರು ನಮ್ಮಳ್ಳಿಗೆ ಇವತ್ತು ಬೆಳ್ಳುಳ್ಳಿ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀವಿ. ಯಾವ ಥರ ಮಸಾಲೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಎಷ್ಟು ಪುಡಿ, ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಕಸೂರಿ ಮೇಥಿ, ಪುಡಿ ಉಪ್ಪು. ಬೆಳ್ಳುಳ್ಳಿ ಫಿಶ್ ತವಾ ಫ್ರೈಗೆ ಬೆಳ್ಳುಳ್ಳಿ ತರಿಯಾಗಿ ರುಬ್ಕೊಂಡಿರೋ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಮಜಾ ಬರೋದು. ರುಬ್ಕೊಂಡಿರೋ ಶುಂಠಿ, ಹುಣಸೆಹಣ್ಣು ಹುಳಿ. ನಿಂಬೆಹಣ್ಣು ಹುಳಿ ಹಾಕ್ಕೊಳ್ಳೋದ್ಕಿಂತ ಹುಣಸೆಹಣ್ಣು ಹುಳಿ ಹಾಕ್ಕೊಂಡ್ರೆ ಮೀನು ಟೇಸ್ಟೇ ಬೇರೆ. ಸಾಸಿವೆ ಎಣ್ಣೆ, ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ. ಹಂಗೆ ಖಾರ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ ನೋಡಿ. ಖಾರ ಹಂಗೆ ಬೆಳ್ಳುಳ್ಳಿ ತರಿಯಾಗಿ ರುಬ್ಕೊಂಡಿರೋದು ಹಂಗೆ ಕಾಣಿಸ್ಬೇಕು. ಮೀನೊಳಗಡೆ ಹಂಗೆ ಸಿಗ್ತಾ ಇರಬೇಕು ತಿನ್ನಬೇಕಾದ್ರೆ. ಆವಾಗಲೇ ಬೆಳ್ಳುಳ್ಳಿ ಹಾಕಿರೋದಕ್ಕೆ ಮಜಾ ಸಿಗೋದು. ನಾಟಿ ಕರಿಬೇವಿನ ಸೊಪ್ಪು, ಲಕ್ಕಿ ಬಾಸು ಮೀನು ತಗೋಬಾ ಬಾಸು. ಬಂದೆ ಬಾಸು. ಅಡುಗೆ ಎಣ್ಣೆ,
ಫಿಶ್ ತವಾ ಫ್ರೈ ಸೂಪರ್. ಇಂಥ ಪ್ರಕೃತಿ ಮಡಿಲಲ್ಲಿ ಈ ರುಚಿನ ಸವಿಯೋ ಕಿಕ್ಕೇ ಬೇರೆ. ಭಾಳ ದಿನಗಳಿಂದ ನಾವೆಲ್ಲ ಸ್ನೇಹಿತರು ಜೊತೇಲಿ ಬರಬೇಕು ಅಂತ ಕಾತರದಿಂದ ಕಾಯ್ದು ನಿಂತಿದ್ದು. ಸುಮಾರು ದಿನಗಳ ಕನಸು ಇನ್ನು ನನಸಾಗಿದೆ. ಇಲ್ಲಿರುವ ಸ್ನೇಹ ಸಮ್ಮಿಲನ ನೋಡಿ ಭಾಳ ಖುಷಿಯಾಯಿತು. ನಮ್ಮನ್ನು ಫ್ರೆಂಡ್ಸ್ ಆಗಿದ್ದರೂ ಅತಿಥಿ ಥರ ನೀವೆಲ್ಲ ಟ್ರೀಟ್ ಮಾಡ್ತಾ ಇರೋದು ನೋಡಿದ್ರೆ ನಮಗೇನೋ ಒಂಥರ ಖುಷಿ. ನಿಮ್ಮ ಈ ಕನ್ನಡ ಪಾಕಶಾಲೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾಗಿ ಬೆಳೆದೆವು. ನಮ್ಮಂಥ ನೂರಾರು ಸ್ನೇಹಿತರಿಗೆ ನೆರವಾಗಿ ನಿಂತ್ಕೊಳ್ಳಿ ಅನ್ನೋದು ನಮ್ಮೆಲ್ಲರ ಆಶಯ. ಫಿಶ್ ತವಾ ಫ್ರೈ ಸೂಪರ್. ಪೋಳಿ ಖಾರ ಹುಲ್ಲೆಲ್ಲ ಚೆನ್ನಾಗಿ ಮಾಡವ್ರೆ, ಸೂಪರ್ ಆಗಾಯ್ತು. ಸೂಪರ್. ಆಲ್ ದ ಬೆಸ್ಟ್ ಕನ್ನಡ ಪಾಕಶಾಲೆ. ಕನ್ನಡ ಪಾಕಶಾಲೆಗೆ ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಆ ಕನಸು ನಂದು ಈಡೇರಿದೆ ಅನಿಸುತ್ತೆ. ಅದು ಯಾವುದು ಫಿಶ್ಶಿಂದ ಇದ್ರೆ ಬಾಯಲ್ಲಿ ನೀರು ಬರ್ತಾನೆ ಐತೆ. ಮತ್ತೆ ಕೇಳ್ತಾ ಇರ್ತಾರೆ ಒನ್ ಮೋರ್ ಅಂತ. ನೋಡ್ತಾ ಇದ್ದೆ, ನೋಡ್ತಾ ಬಾಯಿ ರುಚಿ ಕೂಡ, ಬಾಯಲ್ಲಿ ನೀರು ಕೂಡ ಬರೋದು ನನಗೆ. ಇವತ್ತು ನನಗೆ ಆ ಅನುಭವ ಇಲ್ಲಾಗ್ತೈತೆ. ತುಂಬ ರುಚಿಯಾಗಿದೆ. ಮತ್ತು ನಮ್ಮ ಕನ್ನಡ ಪಾಕಶಾಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಮಾಡಿಕೊಂಡು ಫಾಲೋ ಮಾಡಿ. ಮತ್ತು ಆದಷ್ಟು ನಮ್ಮ ಕನ್ನಡ ಹುಡುಗರನ್ನ ಬೆಳೆಸಿ ಅಂತ ಹೇಳ್ತಾ ಸೂಪರ್ ಮಸಾಲೆ. ಈ ಸಾರಿ ಬೆಳ್ಳುಳ್ಳಿ ತವಾ ಫ್ರೈ ಮಸಾಲೆ ಹೆಂಗಿದೆ ಅಂದರೆ ಬೆಳ್ಳುಳ್ಳಿದು ಸಾಕತ್ತಾಗಿದೆ. ಟೇಸ್ಟ್ ಅಂತೂ ಸೂಪರು. ಲಾಸ್ಟಲ್ಲಿ ಮಿಕ್ಕಿರೋದೇ ಇದೊಂದು ಮೀನು. ಮಸಾಲೆಗೆ ಹಾಕಿರೋ ಬೆಳ್ಳುಳ್ಳಿ ಹಂಗೆ ಬಾಯಿ ಸಿಕ್ಕಿದಾಗ ಸೂಪರಾಗಿ ಟೇಸ್ಟ್ ಬರ್ತದೆ. ಅದ್ಭುತ. ಬಾಯಿಗೆ ಇಕ್ತಾ ಇದ್ರೆ ಕರ್ಗೋಯ್ತಾ ಇದೆ. ಮೀನು ಮೂಳೆನ ಹಂಗೆ ಬಿಡಿಸಿ ಎತ್ಬಿಟ್ಟವನೆ. ಮೂಳೆನೂ ಬಿಡೋಕ್ಕಿಲ್ವೇನೋ. ಚಪ್ಪಲಿ ಹಾಕ್ಕೊಂಡ್ರೆ ಮುಳ್ಳು ತಿನ್ಕೊಬಿಡ್ತಾನೆ ಅಂದ್ಬಿಟ್ಟು ಚಪ್ಪಲಿ ಬಿಡಿಸಿದ್ದೀವಿ ನೋಡಿ. ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಸೂಪರ್.